ಅದೇ ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲದೆ ಇದ್ದಾಗ ಇನ್ನೊಬ್ಬನ ನೆರಳು ಸಹ ಭಯ ಹುಟ್ಟಿಸುತ್ತೆ. ಕರೆಂಟ್ ಕಂಬಿ ತುಕ್ ಹಿಡಿದು ಬೆಲೆ ಇಲ್ಲದ ಹಾಗೆ ಬಿದ್ದಿದ್ದಾಗ ಅದನ್ನ ಯಾರು ಬೇಕಾದರೂ ಹೇಗೆ ಬೇಕಾದರೂ ಹಿಡ್ಕೋಬಹುದು. ಆದರೆ ಅದೇ ಕಂಬಿನಲ್ಲಿ ಕರೆಂಟ್ ಪಾಸ್ ಆದಾಗ ಜನ ಅದನ್ನ ಮುಟ್ಟೋಕ್ಕೂ ಸಹ ಯೋಚನೆ ಮಾಡ್ತಾರೆ. ನೀನು ಈ ಪ್ರೆಸೆಂಟ್ ಸಿಚುವೇಶನ್ ನೋಡಿ ಹೆದರ್ತಾ ಇದೆಯಾ? ಆದರೆ ನಾನು ನಿನಗೆ ಕೊಟ್ಟಿರೋ ಪವರಿಂದ ಮುಂದೆ ನೀನು ಏನು ಮಾಡಬೇಕು ಅಂತ ಯೋಚನೆ ಮಾಡು. ಆಗ ನಿನ್ನ ನಿರ್ಧಾರ ತಾನಾಗೆ ಬದಲಾಗುತ್ತೆ. ನೋಡು ಕಾವೇರಿ, ಕೊನೆಯದಾಗಿ ನಾನು ನಿನ್ಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ನೊಣ ತರಕಾರಿ ತೂಗುವಾಗ ತಕ್ಕಡಿ ಮೇಲೆ ಕೂತ್ರೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಅದೇ ಬಂಗಾರ ತೂಗುವಾಗ ಹೋಗಿ ಕೂತ್ರೆ ತಕ್ಷಣ ಅದನ್ನು ಓಡಿಸ್ತಾರೆ. ಯಾಕಂದ್ರೆ ಸಣ್ಣ ನೊಣ ಸಾವಿರಾರು ರೂಪಾಯಿ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ನಾವು ಯಾರು ಅನ್ನೋದಕ್ಕಿಂತ ನಾವು ಎಲ್ಲಿ ಕುತ್ಕೋತೀವಿ ಅನ್ನೋದು ಮುಖ್ಯ. ಅದು ನಮ್ಮ ಬೆಲೆನ ಡಿಸೈಡ್ ಮಾಡುತ್ತೆ. ನೀನು ನಿನ್ನ ಮನೆಯಲ್ಲಿ ಕೂತ್ಕೊಂಡಿದ್ರೆ ಮನಸ್ಸು ಕೆಡುತ್ತೆ. ಎಲ್ಲರ ಮಾತುಗಳನ್ನ ಕೇಳಿಸ್ಕೊಂಡು ನಿನ್ನ ಬಗ್ಗೆ ನಿನಗೆ ಬೇಜಾರಾಗುತ್ತೆ. ಅದೇ ನೀನು ಆಫೀಸ್ಗೆ ಹೋಗಿ ನೀನು ಯಾವ ಕಾರಣಕ್ಕೆ ಈ ನಾಟಕ ಮಾಡೋದಕ್ಕೆ ಒಪ್ಕೊಂಡ್ಯೋ ಅದನ್ನ ಮಾಡಿದ್ರೆ ಆಡ್ಕೊಳ್ಳೋ ಜನ ನಿನ್ನನ್ನು ನೋಡಿ ಹೊಗಳೋ ಹಾಗಾಗತ್ತೆ. ಮಾಡಬಾರ್ದ ಕೆಲಸಗಳನ್ನ ಮಾಡಿ ಬಂದು ವೋಟ್ ಕೇಳೋ ರಾಜಕಾರಣಿಗಳನ್ನೇ ಜನ ಒಪ್ಕೊಂಡಿರ್ಬೇಕಾದ್ರೆ ಏನೂ ತಪ್ಪು ಮಾಡದೆ ಜನರ ದೃಷ್ಟಿಲಿ ಈ ಕ್ಷಣಕ್ಕೆ ತಪ್ಪಾಗಿ ಕಾಣ್ತಿರೋ ನಿನ್ನನ್ನ ಒಪ್ಕೊಳ್ದೇ ಇರ್ತಾರ? ನೋಡು ಕಾವೇರಿ, ಜನರ ಮನೆಯವರ ಮಾತಿಗೆ ಮನಸ್ಸನ್ನ ಕೆಡಿಸ್ಕೊಂಡು ಸಾಯೋದಿಕ್ ಹೋದ್ರೆ ಅವ್ರು ಏನು ಅನ್ಕೊಂಡಿದ್ದಾರೋ ಅದನ್ನ ನೀನೇ ನಿಜ ಮಾಡ್ದ ಹಾಗಾಗತ್ತೆ. ಆದ್ರೆ ಗೆದ್ದು ಇತಿಹಾಸ ಸೃಷ್ಟಿ ಮಾಡಿದವ್ರನ್ನ ಅವರು ಯಾವತ್ತೂ ಮರೆಯೋದಿಲ್ಲ. ಕಾವೇರಿ, ಯು ಆರ್ ಸೆಟ್ಟಿಂಗ್ ಔಟ್ ಟು ಡೂ ಸಮಥಿಂಗ್ ವಿಚ್ ನೋ ಒನ್ ಹ್ಯಾಸ್ ಡನ್ ಬಿಫೋರ್. ಲೆಟ್ ಇಟ್ ಬಿಕಮ್ ಟುಮಾರೋಸ್ ಇನ್ಸ್ಪಿರೇಷನ್ ಸ್ಟೋರಿ and a history that can never be erased. Create a new legacy, Kaveri. ಈಗ ಹೇಳು ಕಾವೇರಿ, ಏನ್ ಮಾಡ್ತೀಯಾ? ಸರ್, ನನ್ನ ಹೆಸರು ಇತಿಹಾಸದ ಪುಟ ಸೇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ನನಗೆ ಮುಖ್ಯನೂ ಅಲ್ಲ. ಆದರೆ ನನ್ನ ಮೇಲಿನ ಕಳಂಕನ ಹೋಗಿಸಿ ನನ್ನ ತಾಯಿ, ನನ್ನ ಮನೆಯವರು ತಲೆ ಎತ್ಕೊಂಡು ಓಡಾಡೋದು ಮುಖ್ಯ. ನನ್ನ ಮಗಳು ಅಂತ ಮೊದಲಿನ ಹಾಗೆ ಹೆಮ್ಮೆಯಿಂದ ಹೇಳ್ಕೊಂಡು ತಿರ್ಗಾಡೋದು ಮುಖ್ಯ. ಅದನ್ನ ನಾನು ಮಾಡಬೇಕು. ಮಾಡ್ತೀನಿ. ನನ್ನ ಈ ಹೊಸ ಹೋರಾಟಕ್ಕೆ ಗೆಲುವು ಸಿಗೋ ಹಾಗೆ ಮಾಡಪ್ಪ. ಸಮಾಜಕ್ಕೆ ರಾಜೇಶ್ ಮಗಳು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಸಹಾಯ ಮಾಡಪ್ಪ. ಸಹಾಯ ಮಾಡು. ರಾಜೇಶ್, ಬೆಲೆ ಕಟ್ಟಕ್ಕಾಗದೇ ಇರೋ ಮಾಣಿಕ್ಯ ನಿನ್ನ ಮಗಳು ಯಾವ ಹೆಣ್ಣು ಮಾಡಕ್ಕಾಗದೇ ಇರೋ ಕಾರ್ಯನ ಮಾಡಕ್ ಹೊರಟಿದ್ದಾಳೆ. ಅವಳ ಹೆಜ್ಜೆಗೆ, ಅವಳ ಧೈರ್ಯಕ್ಕೆ ಎಷ್ಟು ಹೊಗಳಿದ್ರೂ ಕಮ್ಮಿನೇ. ಸಾವಿರಾರು ಜನರ ಮನೆ ಕತ್ತಲನ್ನ ಹೋಗ್ಸೋದಕ್ಕೆ ತಾನೇ ಜ್ಯೋತಿಯಾಗಿ ಉರಿದು ಅವರ ಮನೆಗಳನ್ನ ಬೆಳಗೋದಕ್ಕೆ ಹೊರಟಿದ್ದಾಳೆ. ಆದ್ರೆ ಇವತ್ತಿದ್ ಯಾರಿಗೂ ಅರ್ಥ ಆಗ್ತಿಲ್ಲ. ಆದ್ರೆ ನಿನ್ನ ಹೆಂಡತಿ, ನಿನ್ನ ಮನೆಯವರು ಅರ್ಥ ಮಾಡಿಕೊಂಡು ನಿನ್ನ ಮಗಳನ್ನ ಕ್ಷಮಿಸಿದ್ರೆ ಅದೇ ಕಾವೇರಿ ಪಾಲಿಗೆ ದೊಡ್ಡ ಗೆಲುವು. ಹಾಗೂ ನನಗೂ ದೊಡ್ಡ ಬೆಂಬಲ ಸಿಕ್ಕಾಗತ್ತೆ. ಆಮೇಲೆ ಎಂಥ ಕಷ್ಟ ಬೇಕಾದರೂ ನಿನ್ನ ಮಗಳು ಫೇಸ್ ಮಾಡ್ತಾಳೆ. ಅದಕ್ಕೆ ಆದಷ್ಟು ಬೇಗ ನಿನ್ನ ಮನೆಯವರು ಕಾವೇರಿನ ಅರ್ಥ ಮಾಡಿಕೊಂಡು ಅವಳ ಬೆನ್ನೆಲುಬಾಗಿ ನಿಲ್ಲೋ ಹಾಗೆ ಮಾಡು. ಯಾಕಂದ್ರೆ ನನ್ನ ಹತ್ರ ತುಂಬ ಟೈಮ್ ಇಲ್ಲ ಕಣೋ. ಆದಷ್ಟು ಬೇಗ ನಾನು ಸಹ ನಿನ್ನ ಹತ್ರ ಬರೋತಿದೆ. ಬನ್ನಿ ಸರ್, ಹೊರಡೋಣ. ಗುಡ್, ಕಮ್. ಏನ್ರಿ ತೇಜು,
ಮನೆ ಇಷ್ಟೊಂದು ಶಾಂತವಾಗಿದೆ, ಯಾರು ಕಾಣಿಸ್ತಾ ಇಲ್ಲ. ಇನ್ನೂ ಎದ್ದಿಲ್ಲ ಅಂತ ಕಾಣಿಸುತ್ತೆ. ಬೆಳಗ್ಗೆ ಎದ್ದು ರೇಸ್ ಕೋರ್ಸಲ್ಲಿ ರೇಸ್ ಗೆದ್ದು ರೇಸ್ ರಾಜ ಆಗಿ ಕನಸು ಕಾಣ್ತಾ ಇದ್ದೆ. ಈಗ ಅದನ್ನ ಹಾಳು ಮಾಡಿ ಪ್ರಶ್ನೆ ಕೇಳ್ತಾ ಇದೆಯಾ? ಏನ್ರಿ ಅದು ಗೊಣ ಗೊಣ ಅಂತಿದ್ದೀರಾ? ಏನಿಲ್ಲ, ನೀ ಬಂದಿದ್ಯಲ್ಲ ಅದಕ್ಕೆ ಶಾಂತವಾಗಿದೆ ಬಿಡು. ಏನಂದ್ರಿ? ಅದು ಈಗ ನಾವು ಬಂದಿದ್ದೀವಲ್ಲ, ಹಾಗೆ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಆಗ ಶಾಂತವಾಗಿರಲ್ಲ ಅಂತ ಹೇಳಕ್ ಹೋಗಿ ನಾಲ್ಗೆ ಸ್ಲಿಪ್ ಆಗಿ ಈಗ ಹೇಳ್ಬಿಟ್ಟೆ ಅಷ್ಟೇ. ನಾಲ್ಗೆ ಸ್ಲಿಪ್ ಆಗುತ್ತೆ? ಹೀಗೆ ಏನೇನೋ ಮಾತಾಡಿದ್ರೆ ನನ್ನ ಕೈಯು ಸ್ಲಿಪ್ ಆಗುತ್ತೆ, ಹುಷಾರ್. ಅರ್ಥ ಆಯ್ತು. ಭಟ್ರೆ, ಲಾನಲ್ಲಿ ಇರ್ತೀವಿ, ಕಾಫಿ ತಗೊಂಡ್ ಬನ್ನಿ. ಆತ್ರಿ ಅಮ್ಮವ್ರ ಕಳಿಸ್ತೀನ್ರಿ.